ಹಲೋ ಎವ್ರಿವಾನ್, ಇದೊಂದು ಶಾರ್ಟ್ ವಿಡಿಯೋ ಆಗಿರುತ್ತೆ. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಏನಿರಬಹುದು, ನಿಮ್ಮ ಬಗ್ಗೆ ಅವ್ರು ಏನು ಯೋಚನೆ ಮಾಡ್ತಿರ್ಬೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಈ ಒಂದು ರೀಡಿಂಗ್ನ ನೀವು ಕ್ಲೈಮ್ ಮಾಡ್ಕೊಳ್ಲಿಕ್ಕೋಸ್ಕರ ಓಕೆ 333 ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಯಾರಿಗೆಲ್ಲ ಪರ್ಸನಲ್ ಆಗಿ ಕನ್ಸಲ್ಟೇಷನ್ಸ್ ತೊಗೊಬೇಕಂತಿದ್ದೀರಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಓಕೆ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇರೋರು ಪರ್ಸನಲ್ ಆಗಿ ನನಗೆ DM ಮಾಡ್ಬೋದು. ಓಕೆನಾ? ಓಕೆ, ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಅಂತ ನೋಡಿದಾಗ ಅವರಿಗೆ ಇಲ್ಲಿ ತುಂಬಾ ಆಪ್ಷನ್ಸ್ ಇದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮನ್ನ ತುಂಬಾ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಓಕೆ, ನಿಮ್ಮನ್ನ ಇಗ್ನೋರ್ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಎಸ್, ಅವರಿಲ್ಲಿ ಫೈನಾನ್ಷಿಯಲ್ ಗ್ರೋತ್ ಅಂಡ್ ಅವ್ರ ಕೆರಿಯರ್ ಬಗ್ಗೆ ತುಂಬಾನೇ ಫೋಕಸ್ಡ್ ಆಗಿದ್ದಾರೆ. ಅಂಡ್ ಅವರ ಕೆರಿಯರ್ ಅಲ್ಲಿ ಒಂದು ಏನು ಸಕ್ಸಸ್ ನ ಪಡಿಬೇಕು ಅಂತ ಇಲ್ಲಿ ತುಂಬಾನೇ ಅವರು ಏನು ಡ್ರೀಮ್ಸ್ ಇರ್ಬೋದು, ಗೋಲ್ಸ್ ಇರ್ಬೋದು, ಅದ್ರ ಬಗ್ಗೆ ಅವರು ಯೋಚನೆ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಕಾಣಿಸಿದ್ರೆ. ಓಕೆನಾ? ಸೊ ಕರೆಂಟ್ ಎನರ್ಜಿಗೆ ನಾನು ಇಲ್ಲಿ ಕನೆಕ್ಟ್ ಮಾಡಿದಾಗ, ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ನನಗಿಲ್ಲಿ ಸಿಗ್ತಿರೋಂಥ ಎನರ್ಜಿ, ಅವ್ರು ಆಲ್ರೆಡಿ ನಿಮ್ಮಿಂದ ಮೂವ್ ಆನ್ ಆಗಿದ್ದಾರೆ, ಸಪ್ರೇಷನ್ ಅಲ್ಲಿ ಇದ್ದಾರೆ. ಅಂಡ್ ಅವರಿಗೆ ನಿಮ್ಮ ಅಗತ್ಯ ಇವಾಗ ಇಲ್ಲ ಅನ್ನುವಂಥದ್ದು ನನಗೆ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ನಿಮ್ಮಿಂದ ಅವ್ರು ಸಪ್ರೇಷನ್ ಆಗಿರೋದ್ರಿಂದ ಅವ್ರ ಲೈಫಲ್ಲಿ ಏನ್ ಮಾಡ್ಬೇಕು, ಅವ್ರ ಲೈಫಲ್ಲಿ ಹೇಗೆ ಬೆಳಿಬೇಕು, ಅವ್ರ ಲೈಫಲ್ಲಿ ಏನೆಲ್ಲ ಏನು ಅಡ್ವೆಂಚರ್ ಇರ್ಬೋದು, ಅಥವಾ ಅವ್ರ ಲೈಫ್ ಬಗ್ಗೆ ಅವ್ರು ತುಂಬಾನೇ ಕ್ಯೂರಿಯಸ್ ಆಗಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆನಾ? ದೆನ್ ಇಲ್ಲಿ ಕಪ್ಸ್ ಕಾರ್ಡ್ ಬಂದಿರೋದನ್ನ ನೀವು ಅಥವಾ ನಿಮ್ಮ ಪರ್ಸನ್ ಇಬ್ರು ಕೂಡ ಎಮೋಷನಲಿ ಕನೆಕ್ಟ್ ಆದ್ರೂ ಕೂಡ ಅವರು ತುಂಬಾನೇ ಸ್ಟ್ರಾಂಗ್ ಇದ್ದಾರೆ. ಓಕೆ, ಸೊ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಅವರು ಮೂವ್ ಆನ್ ಆಲ್ರೆಡಿ ಆಗಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಿದೆ. ನೀವು ಅವರಿಗೋಸ್ಕರ ವೇಟ್ ಮಾಡ್ತಾ ಇರ್ಬೋದು. ಆ ಒಂದು ಎನರ್ಜಿನ ನನಗೆ ಇಲ್ಲಿ ಕನೆಕ್ಟ್ ಮಾಡಿದಾಗ ಸಿಗ್ತಾ ಇರುವಂತದ್ದು. ನೀವು ಅವರಿಗೋಸ್ಕರ ವೇಟ್ ಮಾಡ್ತಾ ಇದ್ರೆ ಆ ವೇಟಿಂಗ್ ಅನ್ನುವಂಥದ್ದು ಸುಮ್ಮನೆ ವೇಸ್ಟ್ ಅಂತ ಇಲ್ಲಿ ನನಗೆ ಇಲ್ಲಿ ಕಾಣಿಸ್ತಿದೆ. ಅವ್ರು ಆಲ್ರೆಡಿ ಈ ಒಂದು ರಿಲೇಶನ್ಶಿಪ್ ಇಂದ ಮೂವ್ ಆನ್ ಆಗಿದ್ದಾರೆ. ನೀವು ಮಾತ್ರ ಎಮೋಷನಲಿ ಕನೆಕ್ಟ್ ಆಗಿ ಇನ್ನೂ ಅವ್ರ ಜೊತೆಗೆ ರಿಲೇಶನ್ಶಿಪ್ ನ ಕಂಟಿನ್ಯೂ ಮಾಡಬೇಕು ಅಂತ ನೀವು ಅನ್ಕೊಳ್ತಿದ್ದೀರಾ. ಬಟ್ ಅವರು ಈ ಒಂದು ರಿಲೇಶನ್ಶಿಪ್ ಇಂದ ಅವರು ಆಲ್ರೆಡಿ ಮೂವ್ ಆನ್ ಆಗಿ ಅವ್ರ ಕೆರಿಯರ್ ಬಗ್ಗೆ ಫೋಕಸ್ಡ್ ಆಗಿದ್ದಾರೆ ಅನ್ನುವಂಥ ಎನರ್ಜಿ ನನಗೆ ಇಲ್ಲಿ ಸಿಗ್ತಾ ಇದೆ. ಓಕೆ, ಥ್ಯಾಂಕ್ ಯು.